ಸಿಂಪಲ್ ಆಗಿ ನಾಟಿ ಶೈಲಿಯಲ್ಲಿ ನಾನು ಇವತ್ತು ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಬಿರಿಯಾನಿ ಅಂತೂ ಸಖತ್ತಾಗಿರುತ್ತೆ. ಪೀಸ್ ಅಂತೂ ಕದ್ರೋಗ್ತಾ ಇತ್ತು. ಜೊತೆಗೆ ಸಿಂಪಲ್ ಮಾಡೋದಂತೂ ಈಸಿ ಕೂಡ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಈ ತರ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಇದೇ ತರನೇ ಮಾಡ್ಕೊಳ್ತಾ ಇರ್ತೀರಾ. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತಾನೂ ಕೂಡ ತೋರಿಸ್ತೀನಿ. ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಂಡು, ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕೊಂಡು ಈರುಳ್ಳಿನ ಹಚ್ಚಿ ಹಾಕೊಂಡಿದ್ದೀನಿ. ಈರುಳ್ಳಿ ಏನಪ್ಪಾ ಅಂದ್ರೆ ಒಂದು 3 ರಿಂದ 4 ಈರುಳ್ಳಿನ ಹಾಕೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾ ಇದ್ದೀನಿ, 2 ಟೈಮ್ಗೆ ಆಗುವಷ್ಟು. ಈ ತರ ಬಿರಿಯಾನಿ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ನಾನಂತೂ ಅವಾಗ ಈ ತರ ಮಾಡ್ಕೊತಾನೆ ಇರ್ತೀನಿ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಈರುಳ್ಳಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ಮಾಡಿರೋದನ್ನೇ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನೂ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅರಿಶಿನ ಇದೆಲ್ಲ ಚೆನ್ನಾಗಿ ಈರುಳ್ಳಿ ಜೊತೆಗೆ ಫ್ರೈ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಏನು ಓವರ್ ಆಗಿ ಮಸಾಲೆನೂ ಕೂಡ ಹಾಕಲ್ಲ, ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು ಇವತ್ತು. ಏನಂತ ಜಾಸ್ತಿ ಎಲ್ಲ ಏನು ಹಾಕಂಗಿಲ್ಲ, ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಕೂಡ, ತುಂಬಾ ಚೆನ್ನಾಗಿರುತ್ತೆ. ನಾನು ನಮ್ಮನೆಯಲ್ಲಿ ಈ ರೀತಿ ಮಾಡೋದು, ಅದಕ್ಕೆ ನಾನು ಅದನ್ನೇ ಹಾಕೊಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ವಿಡಿಯೋ, ಅದೇ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನಾನು ಈಗ ತೊಳೆದಿರೋ ಚಿಕನ್ ಎಲ್ಲ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಚೆನ್ನಾಗಿ ಅರಿಶಿನ ಇದೆಲ್ಲ ಫ್ರೈ ಆದ್ಮೇಲೆ 1/4 kg ಅಷ್ಟು ಚಿಕನ್ ನಾನು ಹಾಕೊಂಡು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆ, ಸ್ವಲ್ಪ ಮೀಡಿಯಂ ಆಗಿ ಮಾಡ್ಕೊತಾ ಇದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿ ಮಾಡೋರು ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಕೊಳ್ಬೋದು ನೋಡಿ. ಇವಾಗ ನಾನು ಚಿಕನ್ಗೆ ಉಪ್ಪು ಹಾಕೊಂಡ್ಬಿಡ್ತೀನಿ. ಇಷ್ಟು ಕರೆಕ್ಟ್ ಇದೆ ಉಪ್ಪು, ಒಂದು ಸ್ಪೂನ್ ಲೆಕ್ಕದಲ್ಲಿ ಒಂದು 3 ಸ್ಪೂನ್ ಉಪ್ಪಾಗುತ್ತೆ ನಾನು ಹಾಕೊಂಡಿರೋದು. ಉಪ್ಪು ಖಾರ ಎಲ್ಲ ನಿಮಗೆ ನೋಡ್ಕೊಂಡು ನೀವು ಹಾಕೊಳ್ಬೋದು, ಇಷ್ಟೇ ಹಾಕ್ಬೇಕು ಅಂತಾನು ಏನಿಲ್ಲ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಎಲ್ಲ ಕಡೆನೂ ಅಂಟಬೇಕಲ್ಲ ಚಿಕನ್ಗೆ ಅಂತ ಹೇಳ್ಬಿಟ್ಟು ನೋಡಿ. ಉಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅರಿಶಿನ ಇದೆಲ್ಲ ಹಾಕಿರ್ತೀವಲ್ಲ, ಈರುಳ್ಳಿ ಇದ್ರ ಜೊತೆನಲ್ಲಿ ಚೆನ್ನಾಗಿ ಚಿಕನ್ ಫ್ರೈ ಆಗಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಕೊತ್ತಂಬರಿ ಪುದೀನ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಹಚ್ಚಿ ಹಾಕೊಂಡಿದ್ದೀನಿ ನಾನು. ಎರಡನ್ನೂ 2ರಿಂದ ಸೇರಿ ಒಂದು ದೊಡ್ಡ ಕೈ ಹಿಡಿನಲ್ಲಿ ಒಂದು ಹಿಡಿಯಷ್ಟಾದ್ರೆ ಸಾಕಾಗುತ್ತೆ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ನಾನಿವಾಗ ಇನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ನೋಡಿ. ಈ ಥರ ನೀಟಾಗಿ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಒಬ್ಬೊಬ್ಬರು ಒಗ್ಗರಣೆಗೆ ಚಿಕನ್ ಹಾಕೋಕೆ ಮುಂಚೆನೂ ಹಾಕ್ಕೊಳ್ಬೋದು, ನಾನು ಹೀಗೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡದಾದರೆ 1 ಟೊಮೊಟೊ, ಚಿಕ್ಕದಾದರೆ 2 ಟೊಮೊಟೊ. ಹಸಿರು ಮೆಣಸಿನ್ಕಾಯಿ ನಾನೊಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನು ಖಾರ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತೀನಿ, ನಾನು ಜಾಸ್ತಿ ಖಾರ ಮಾಡಲ್ಲ, ಮೈಲ್ಡ್ ಆಗಿ ಖಾರ ಇರುತ್ತೆ. ಹಂಗಾಗಿ ಇದು ಏನಪ್ಪ ಪೌಡರ್ ಇದೆ, ಮೇನ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಚಕ್ಕೆ ಲವಂಗ ಜೊತೆಗೆ ಮೆಣಸು ಇದಿಷ್ಟನ್ನು ಕೂಡ ಹಾಕೊಂಡು 1 ಸ್ಪೂನ್ ಮೆಣಸು, ಚಕ್ಕೆ ಲವಂಗ ಒಂದು 2 ಇಂಚು ಚಕ್ಕೆ, ಲವಂಗ ಒಂದು 5-6 ಲವಂಗ ಹಾಕೊಂಡು ಪೌಡರ್ ಮಾಡ್ಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ. ತರಿಯಾಗಿ ಪೌಡರ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ, ಸೂಪರ್ ಅಂತಾನೆ ಹೇಳ್ಬೋದು. ಇದೇ ಮೇಯ್ನ್ ಅಂತಾನೆ ಹೇಳ್ಬೋದು. ಇನ್ನೇನು ಓವರ್ ಆಗಿ ಮಸಾಲೆನೇ ಹಾಕೋಲ್ಲ, ಇಷ್ಟೇ ನಾನು ಮಸಾಲೆ ಎಲ್ಲ ಹಾಕೊಳ್ಳೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಹಾಕೊಳ್ಳೋದು ಸ್ವಲ್ಪ ಬಿರಿಯಾನಿ ಮಸಾಲೆ ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು ಇಷ್ಟು ಹಾಕ್ಕೊಳ್ತೀನಿ. ಬೇಕಾದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದನ್ನು ಕೂಡ ಅದನ್ನೇನು ಹಾಕ್ಲೇಬೇಕು ಅಂತಲೂ ಏನಿಲ್ಲ. ಬಿರಿಯಾನಿ ಮಸಾಲೆನ ಹಾಕುವಾಗಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ. ಇಷ್ಟೆಲ್ಲ ಹಾಕ್ಕೊಂಡು ಇದೆಲ್ಲ ಹಾಕಿ ಫ್ರೈ ಆಗಬೇಕು. ಚಿಕನಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿನ ಹಾಕೊಂಡ್ಬಿಡ್ತೀನಿ. ಅಕ್ಕಿ ನಾನು ಏನಪ್ಪ ಅಂದ್ರೆ ಒಂದು ಚಿಕ್ಕ ಮೀಡಿಯಂ ಗ್ಲಾಸಲ್ಲಿ ಒಂದು 5 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ಬಿಸಿ ನೀರು ಇಟ್ಕೊಂಡಿದ್ದೆ. ಡಬಲ್ ನೀರು ಹಾಕೋದಕ್ಕೆ ಹಾಕ್ತಾರೆ, ನಾನೊಂದು ಸ್ವಲ್ಪ 1-2 ಗ್ಲಾಸ್ ನೀರು ಕಡಿಮೆನೇ ಹಾಕ್ತೀನಿ. ಅಕಸ್ಮಾತ್ ಚಿಕನಲ್ಲಿ ಏನಾದರೂ ನೀರಿನ ಅಂಶ ಇತ್ತು ಅಂತ ಅಂದ್ರೆ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ನೀರನ್ನ ಹಾಕ್ಕೊಳ್ತೀನಿ ನಾನು. ನೋಡ್ತಾ ಇದ್ದೀರಲ್ಲ, ಹೀಗೆ ಇಷ್ಟೇ ಹಾಕೊಂಡಿರೋದು ನೋಡಿ, ಇನ್ನೇನು ಹಾಕೊಂಡಿಲ್ಲ. ನೀವು ಬೇಕಿದ್ರೆ ಬಿರಿಯಾನಿ ಮಸಾಲೆ ಸ್ವಲ್ಪ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ, ಸ್ಕಿಪ್ ಮಾಡ್ಕೋಬಹುದು. ಇಷ್ಟೇ ಸಾಕು ಮಸಾಲೆ. ನಾಟಿ ಶೈಲಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಮೇನ್ ಅಂತಾನೆ ಹೇಳ್ಬೋದು, ಸೂಪರ್ ಅಂತ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಒಂದು ವಿಜಲ್ನ ಕೂಗಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ. ಬಿರಿಯಾನಿ ಮಾತ್ರ ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಸಿಂಪಲ್ ಆಗೂ ಇರುತ್ತೆ ಬಿರಿಯಾನಿ ಮಾತ್ರ, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಇದೇ ತರ ಟ್ರೈ ಮಾಡ್ಕೊಳ್ಳಿ. ಜೊತೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಯೂಟ್ಯೂಬಲ್ಲಿ ಅಂದ್ರೆ ಗಣಿಕಾ ಕಿಚನ್ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ.
ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿ, ಸೂಪರ್ ಆಗಿರುತ್ತೆ. ಈ ಥರ ಬಿರಿಯಾನಿ ಒಂದ್ಸಲ ನೀವು ಟ್ರೈ ಮಾಡಿ. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀನೋ ಅದನ್ನೇ ಹಾಕ್ತಾ ಇದ್ದೀನಿ. ಎಲ್ಲರೂ ಇನ್ನೊಬ್ರು ಒಂದೊಂದು ಥರ ಮಾಡ್ತಾರೆ.